ನಮ್ಮ ಆಹಾರ ಪದ್ಧತಿ ಏನಾದರೂ ಸರಿಯಾಗಿ ಇಲ್ಲ ಅಂತಂದ್ರೆ ಎಷ್ಟೇ ಚೆನ್ನಾಗಿರೋಂಥ ಔಷಧಿ ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ. ಈವನ್ ಮನೆಯಲ್ಲೇ ಚೈನೀಸ್ ಮಾಡ್ಕೊಳ್ತೀವಿ, ಮನೆಯಲ್ಲೇ ಇಟಾಲಿಯನ್ ಮಾಡ್ಕೊಳ್ತೀವಿ, ಯಾಕಂದ್ರೆ ರುಚಿ ಬೇಕು. ಮಹಿಳೆಯರಿಗಂತೂ ಕೆಲಸ ಸಲೀಸಾಗಿದೆ. ಆದರೆ ಇವೆಲ್ಲ ನಮ್ಮ ದೇಹದ ಮೇಲೆ, ನಮ್ಮ ದೇಹದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ? ನಮ್ಗೆ ಇವಾಗ ಹೇಗಿದೆ ಜನರೇಷನ್ ಅಲ್ಲಿ ಅಂತಂದ್ರೆ ಯಾವ್ಯಾವ ಅಡುಗೆ ಮನೆಯಲ್ಲಿ ಸ್ಪೈಸಸ್ ಇದೆ ಅದು ಹೇಗೆ ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ ನಮಗೆ ಮೋಸ್ಟ್ಲಿ ಗೊತ್ತಿರಲ್ಲ. ಮಾಮೂಲಿ ಅನ್ನ ಸಾಂಬಾರ್ ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಈಗಿನ ಜನರೇಷನ್ ಅವ್ರ ಬಗ್ಗೆ ಮಾತಾಡೋದಾದ್ರೆ. ಬೇಸಿಕಲಿ ಇಟ್ ಗೋಸ್ ಬ್ಯಾಕ್ ಟು ಮೆಥಡ್ ಆಫ್ ಕುಕಿಂಗ್. ಅದು ಇವಾಗ ನಾವು ಜಾಸ್ತಿ ಡಯಾಬಿಟಿಸ್ ಕೇಸಸ್, ಒಬೆಸಿಟಿ ಕೇಸಸ್ ಜಾಸ್ತಿ ನೋಡ್ತಾ ಇರೋದು ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಕುಕಿಂಗ್ ಮೆಥಡ್ಸ್. ಇದಕ್ಕೆ ಕೂಡ ಹೇಳ್ತಾರೆ ಏನಂತಂದ್ರೆ ಅವರ್ ಕಿಚನ್ ಈಸ್ ಅವರ್ ಫಸ್ಟ್ ಫಾರ್ಮಸಿ. ಬಿಕಾಸ್ ನಾವು ಅಲ್ಲಿ ಹೇಗೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀವಿ ನಮ್ಮ ಆರೋಗ್ಯನೂ ಅದ್ರ ಮೇಲೆ ಡಿಸೈಡ್ ಆಗತ್ತೆ ಅಂತ. ನಮಸ್ಕಾರ, ಹೆಲ್ತ್ ಈಸ್ ಪ್ರಿಷಿಯಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಅಮೂಲ್ಯ. ಸೊ ನಮ್ಮ ಆಯುರ್ವೇದದಲ್ಲಿ ಒಂದು ಸುಪ್ರಸಿದ್ಧವಾದಂಥ ಹೇಳಿಕೆ ಇದೆ. ಅದೇನಂತಂದ್ರೆ ನಮ್ಮ ಆಹಾರ ಪದ್ಧತಿ ಏನಾದರೂ ಸರಿಯಾಗಿ ಇಲ್ಲ ಅಂತಂದ್ರೆ ಎಷ್ಟೇ ಚೆನ್ನಾಗಿರೋಂಥ ಔಷಧಿ ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ. ಅದೇ ನಮ್ಮ ಆಹಾರ ರೀತಿ ಪದ್ಧತಿಗಳು ಏನಾದರೂ ತುಂಬ ಉತ್ತಮವಾಗಿದ್ರೆ ಔಷಧಿಗಳಿಗೆ ಯಾವುದೇ ರೀತಿಯಾದಂಥ ಜಾಗನೇ ಇರಲ್ಲ ಅಲ್ವಾ? ಯಾಕಂತಂದ್ರೆ ನಮ್ಮ ದೇಹದ ಆರೋಗ್ಯ ಬಹುಮುಖ್ಯವಾಗಿ ಅವಲಂಬಿತವಾಗಿರೋದು ನಮ್ಮ ಆಹಾರ ಪದ್ಧತಿ ಮೇಲೆನೆ. ಸೊ ಇದಕ್ಕೆ ಕೂಡ ಹೇಳ್ತಾರೆ ಏನಂತಂದ್ರೆ ಅವರ್ ಕಿಚನ್ ಈಸ್ ಅವರ್ ಫಸ್ಟ್ ಫಾರ್ಮಸಿ. ಅಂದ್ರೆ ನಮ್ಮ ಅಡುಗೆ ಮನೆನೇ ಮೊದಲ ಔಷಧಾಲಯ ಅಂತ. ಬಿಕಾಸ್ ನಾವು ಅಲ್ಲಿ ಹೇಗೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀವಿ ನಮ್ಮ ಆರೋಗ್ಯನೂ ಅದ್ರ ಮೇಲೆ ಡಿಸೈಡ್ ಆಗತ್ತೆ ಅಂತ. ಸೊ ನಾವು ಹಿಂದಿನ ಕಾಲದಿಂದ ಈಗ ನೋಡಕ್ ಹೋದ್ರೆ ಎಷ್ಟೋ ರೀತಿಯಾದಂಥ ಬದಲಾವಣೆಗಳಾಗಿದೆ ಅಲ್ವಾ? ನಮ್ಮ ಅಡುಗೆ ಮಾಡೋ ವಿಧಾನದಲ್ಲಾಗಿರ್ಬೋದು ಅಥವಾ ಉಪಕರಣಗಳಲ್ಲಿ. ಆವಾಗೆಲ್ಲ ಏನು ಸೌದೆ ಒಲೆ ಇತ್ತು, ಈಗ ಗ್ಯಾಸ್ ಸ್ಟೌವು, ಮೈಕ್ರೋ ಓವನ್ ಬಂದಿದೆ. ಆಮೇಲೆ ಅವಾಗೆಲ್ಲ ಒಳ್ಕಳಲ್ಲಿ ರುಬ್ತಾ ಇದ್ರು, ಈಗ ಒಳ್ಕಲ್ ಬದಲು ಮಿಕ್ಸರ್ ಗ್ರೈಂಡರ್ ಇದೆ. ಇಷ್ಟೇ ಅಲ್ಲದೆ ರೆಫ್ರಿಜರೇಟರ್ ಇರ್ಬೋದು, ಕೆಟಲ್ಸ್ ಇರಬಹುದು, ಮತ್ತೆ ಹೇರ್ ಫ್ರೈಯರ್, ಈ ರೀತಿಯಾದಂಥ ಅತ್ಯಾಧುನಿಕ ಅಪ್ಲಯನ್ಸಸ್ ಕೂಡ ನಮ್ಮ ಅಡುಗೆ ಮನೆಗೆ ಬಂದಿದೆ. ಇಷ್ಟೇ ಅಲ್ಲದೇನೆ ನಾವು ಬಳಸುವಂಥ ಪಾತ್ರೆಗಳು, ಯುಟೆನ್ಸಿಲ್ಸ್ ಅಥವಾ ಸ್ಟೋರೇಜ್ ಬಾಕ್ಸಸ್ ಮುಂಚಿನ ಕಾಲದಲ್ಲಿ ಏನಿತ್ತು, ಮಡಕೆದೋ ಅಥವಾ ತಾಮ್ರದ್ದು, ಹಿತ್ತಾಳೆದು, ಈ ಥರ ಮೆಟಲ್ದು ಇರ್ತಿತ್ತು. ಆದರೆ ಈಗ ಸ್ಟೀಲ್ ಬಾಕ್ಸಸ್ ಇರ್ಬೋದು, ಸ್ಟೀಲ್ ಪಾತ್ರೆಗಳಿರ್ಬೋದು, ಸೆರಾಮಿಕ್ ವೇರ್ಸು, ಅಷ್ಟೇ ಯಾಕೆ ಪ್ಲಾಸ್ಟಿಕ್ ಕೂಡ ನಮ್ಮ ಅಡುಗೆ ಮನೆನ ಆಕ್ರಮಿಸ್ಕೊಂಡಿದೆ. ಇಷ್ಟೇ ಅಲ್ಲದೇನೆ ಮುಂಚೆ ಎಲ್ಲ ಬರೀ ಟ್ರೆಡಿಷನಲ್ ರೆಸಿಪೀಸ್, ಅಂದರೆ ಆಹಾರ ಪದ್ಧತಿ ತುಂಬ ಸಿಂಪಲ್ ಆಗಿರ್ತಿತ್ತು. ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಮುದ್ದೆ ಇರ್ಬೋದು, ಜೋಳದ ರೊಟ್ಟಿ, ಈ ಥರ ಆಹಾರ ಪದಾರ್ಥಗಳು ಇರ್ತಿದ್ವು. ಆದರೆ ಈಗ ಎಲ್ಲ ಕಡೆ ಎಲ್ಲ, ಈವನ್ ಮನೆಯಲ್ಲೇ ಚೈನೀಸ್ ಮಾಡ್ಕೊಳ್ತೀವಿ, ಮನೆಯಲ್ಲೇ ಇಟಾಲಿಯನ್ ಮಾಡ್ಕೊಳ್ತೀವಿ, ಯಾಕಂದರೆ ರುಚಿ ಬೇಕು, ಮಕ್ಕಳು ಕೇಳ್ತಾರೆ, ಇಲ್ಲ ವಿಧವಾದಂಥ ಇರ್ಲಿ ಆಹಾರದಲ್ಲಿ ಅಂತ ನಾವು ಮಾಡ್ಕೊಳಕ್ ಶುರು ಮಾಡಿದೀವಿ. ಆದರೆ ಈ ಎಲ್ಲಾ ಬದಲಾವಣೆಗಳಿಂದ ಆಹಾರ ಪದಾರ್ಥಗಳೇ ಇರಬಹುದು ಅಥವಾ ಯಂತ್ರಗಳ ಉಪಕರಣಗಳೇ ಇರಬಹುದು, ಇದೆಲ್ಲ ಬಂದಿರೋದ್ರಿಂದ ನಮಗೆಲ್ಲ ಅನುಕೂಲವಾಗಿದೆ. ಖಂಡಿತ ಹೌದು, ಮಹಿಳೆಯರಿಗಂತೂ ಕೆಲಸ ಸಲೀಸಾಗಿದೆ. ಆದರೆ ಇವೆಲ್ಲ ನಮ್ಮ ದೇಹದ ಮೇಲೆ, ನಮ್ಮ ದೇಹದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಈ ವಿಶೇಷವಾದ ಸಂಚಿಕೆ ಅಂದ್ರೆ ಮೆಥಡ್ಸ್ ಆಫ್ ಕುಕಿಂಗ್ ಮತ್ತೆ ಅದರ ಪರಿಣಾಮ ನಮ್ಮ ದೇಹದ ಮೇಲೆ, ಆರೋಗ್ಯದ ಮೇಲೆ ಆಗುವಂತ ಪರಿಣಾಮಗಳನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ವಿಶೇಷವಾದ ಅತಿಥಿ, ನುರಿತ ಆಯುರ್ವೇದ ತಜ್ಞೆ ಡಾಕ್ಟರ್ ವರ್ಷಿಣಿ. ನಮಸ್ಕಾರ ಡಾಕ್ಟರ್ ವರ್ಷಿಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ನಾನು ಆವಾಗಲೇ ಹೇಳ್ದಂಗೆ ಅಡುಗೆ ವಿಧಾನಗಳು ಬಹಳ ಮುಖ್ಯ ಆಗತ್ತೆ ನಮ್ಮ ಆರೋಗ್ಯಕ್ಕೋಸ್ಕರ ಅಂತ. ಸೊ ನೀವು ಹೇಳಿ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಮ್ಮ ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಅಂತ ಖಂಡಿತವಾಗಿಯೂ ಕೆಲವು ಉಲ್ಲೇಖಗಳಿದೆ. ಯಾವ ರೀತಿ ಅಡುಗೆ ವಿಧಾನಗಳನ್ನ ಮಾಡ್ಕೋಬೇಕು, ಹೇಗೆ ಉಪಕರಣಗಳನ್ನ ಬಳಸ್ಕೋಬೇಕು ಅಂತ. ಸೊ ಯಾವ ರೀತಿ ಎಲ್ಲ ಆಗಿ ನಮ್ಮ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ನಮಗೆಲ್ಲ ತಿಳಿಸ್ಕೊಡಿ. ಆಯುರ್ವೇದದಲ್ಲಿ ಮ್ಯಾಮ್ ನಮಗೆ ಒಂದು ಸೆಪರೇಟ್ ಸೆಕ್ಷನ್ ಇದೆ, ಆಹಾರ ಹೇಗೆ ತಯಾರಿಸ್ಬೇಕು ಅಂತ. ಇದನ್ನ ಒಂದು ಸಂಸ್ಕಾರ ಅಂತ ನಾವು ಪರಿಗಣಿಸ್ಬೋದು. ಸೊ ಅಗ್ನಿ ಸಂಸ್ಕಾರದಿಂದ ಏನು ಆಹಾರ ಇದೆ ಅದು ಟ್ರಾನ್ಸ್ಫಾರ್ಮ್ ಆಗಿ ಬಾಡಿಗೆ ಕಂಪ್ಯಾಟಬಲ್ ಆಗುತ್ತೆ, ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ತರಕಾರಿ ತಂದಿರ್ತೀವಿ, ಅದನ್ನು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ವಿ ಹ್ಯಾವ್ ಟು ಪ್ರಾಸೆಸ್ ಇಟ್, ಆದಮೇಲೆ ಅದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಸೊ ಇದು ಆಹಾರದಲ್ಲಿ ಅಕ್ಕಿ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ಮಾಂಸಾದಿಗಳು, ಮೀಟ್ ಅಂತ ಹೇಳ್ಬೋದು, ಚಿಕನ್ ಅಂತ ಹೇಳ್ಬೋದು, ಸೊ ಮೆನಿ ಅದರ್ ಫಾರ್ಮ್ಸ್ ಆಫ್ ಫುಡ್. ಇದನ್ನು ಹೇಗೆ ಪ್ರಾಸೆಸ್ ಮಾಡಿ ತಗೊಂಡಾಗ ದೇಹದ ಮೇಲೆ ಅದು ಹೇಗೆ ಪರಿಣಾಮ ಬೀರತ್ತೆ ಅಂತ ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ಒಂದು ಕಂಪ್ಲೀಟ್ ಚಾಪ್ಟರೇ ಇದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಅದರಲ್ಲಿ ಬೇಸಿಕಲಿ ನಮಗೆ ಸಿಗುವಂಥದ್ದು ಬೇಕಿಂಗ್ ಸಹ ಇದೆ. ಅದರಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ
ಇದು ಪ್ಯಾನ್ ಫ್ರೈಡ್ ಆಗಿರ್ಬೋದು, ಅಥವಾ ಬಾಯ್ಲಿಂಗ್ ಅಥವಾ ಕುಕ್ಕಿಂಗ್ ಮೆಥಡ್ ಇರ್ಬೋದು, ಅಥವಾ ಸ್ಟೀಮಿಂಗ್ ಮೆಥಡ್ ಇರ್ಬೋದು. ಇದ್ರ ಜೊತೆಗೆ ಜಾಮ್ ಪ್ರಿಪ್ರೇಷನ್, ಫ್ರೈಡ್ ಫುಡ್ ಪ್ರಿಪ್ರೇಷನ್ಸ್, ಆಮೇಲೆ ಮಿನ್ಸ್ಡ್ ಮೀಟ್ ಹೇಗೆ ಪರಿಣಾಮ ಬೀರುತ್ತೆ, ಸೊ ಜ್ಯೂಸಸ್ ಹೇಗೆ ಮಾಡೋದು, ಸದ್ಯೋ ಸಂತರ್ಪಕ ಅಂತ ಹೇಳ್ತೀವಿ, ತಕ್ಷಣ ನರಿಶ್ಮೆಂಟ್ ಸಿಗಬೇಕು ಅಂದರೆ ಯಾವ್ಯಾವ ದ್ರವ್ಯ ಹಾಕಿ ನಾವು ಜ್ಯೂಸ್ ಮಾಡಿದಾಗ ದೇಹಕ್ಕೆ ಸಂತರ್ಪಣ ಅಥವಾ ಸ್ಟ್ರೆಂತ್ ಸಿಗತ್ತೆ. ಈ ಥರ ಒಂದು ವೆರೈಟೀಸ್ ಆಫ್ ಪ್ರಿಪ್ರೇಷನ್ನ ನಾವು ಶಾಸ್ತ್ರದಲ್ಲಿ ನೋಡ್ಬೋದು. ಸೊ ಅದರಲ್ಲಿ ಬೇಸಿಕಲಿ ನಮಗಿವಾಗ ಏನು ತಿಳ್ಕೊಳ್ಬೇಕು ಅಂದರೆ, ಈಗ ನಾವು ನೋಡ್ಬೋದು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಯುಗ ಅಂತ ಹೇಳ್ಬೋದು. ನಾವು ಇಟ್ ಈಸ್ ದ ಎರಾ ಆಫ್ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ. ನಮಗೆ ಪೇಷಂಟ್ ಬರ್ತಾರೆ, ಹೊಟ್ಟೆ ಉಬ್ಬರಿಸ್ತಾ ಇದೆ, ಹೊಟ್ಟೆ ಉಬ್ಬರ ಇದೆ, ಅಥವಾ ಮೋಷನ್ ಕರೆಕ್ಟಾಗಿ ಪಾಸ್ ಆಗ್ತಾ ಇಲ್ಲ, ತಿಂದಿದ್ದ ಆಹಾರ ಜೀರ್ಣ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ನಾವು ಬೇಸಿಕ್ ಸಿಂಪಲ್ ಆಗಿ ಒಂದು ಜೀರಿಗೆ ನೀರು ಮಾಡ್ಕೊಳ್ಳಿ ಅಥವಾ ಜೀರಿಗೆ ಕಷಾಯ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅವರು ಕೇಳ್ತಾರೆ, ಜೀರಿಗೆ ಅಂಗಡಿಲಿ ಸಿಗುತ್ತಾ ಅಥವಾ ನಿಮ್ಮ ಹತ್ರ ಡಿಸ್ಪೆನ್ಸರಿಲಿ ಸಿಗತ್ತಾ ಅಂತ. ಸೊ ನಮಗಿವಾಗ ಹೇಗಿದೆ ಜನ್ರೇಷನಲ್ಲಿ ಅಂತಂದರೆ, ವಿ ಡೋಂಟ್ ನೋ ವೆದರ್ ವಾಟ್ ಆರ್ ದ ಸ್ಪೈಸಸ್ ವಿಚ್ ವಿ ಆರ್ ಯೂಸಿಂಗ್. ಯಾವ್ಯಾವ ಅಡುಗೆ ಮನೆಯಲ್ಲಿ ಸ್ಪೈಸಸ್ ಇದೆ, ಅದು ಹೇಗೆ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ನಮಗೆ ಮೋಸ್ಟ್ಲಿ ಗೊತ್ತಿರಲ್ಲ. ಸೊ ಈ ಥರ ಗೊತ್ತಿಲ್ಲದೆ ಇರೋ ಕಾರಣದಿಂದ ಐ ಥಿಂಕ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಆರ್ ಪ್ರಾಸ್ಪರಸ್ ನಾವು. ಸೊ ನಮ್ಮ ಆಹಾರನ ನಾವು ಕಾಪಾಡ್ಕೊಳ್ಬೇಕು ಅಂತಂದರೆ ನಮಗೆ ಅಡುಗೆ ಮನೆ ಜ್ಞಾನ ಚೆನ್ನಾಗಿರಬೇಕು. ಅಡುಗೆ ಹೇಗೆ ಮಾಡ್ಕೊಳ್ಳೋದು, ಯಾವ ಕಂಡೀಷನಲ್ಲಿ ಅಡುಗೆ ಯಾವುದು ಸೂಕ್ತ ಅನ್ನೋದನ್ನು ತಿಳ್ಕೊಂಡ್ರೆ ಮೋಸ್ಟ್ ಆಫ್ ದ ಡಿಸೀಸ್ ಕ್ಯಾನ್ ಬಿ ಅವಾಯ್ಡೆಡ್. ಆ್ಯಂಡ್ ಡಿಸೀಸ್ಡ್ ಕಂಡೀಷನಲ್ಲಿ ಇದ್ದಾಗಲೂ ಸಹ ನಾವು ಸ್ವಸ್ಥತೆಯನ್ನು ಮೇಂಟೈನ್ ಮಾಡ್ಬೋದು. ಸೊ ನಾವಿವಾಗ ಏನೇ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರು ಮೊದಲನೇದಾಗಿ ಅದು ಎಫೆಕ್ಟ್ ಮಾಡೋದೇ ನಮ್ಮ ಅಗ್ನಿ, ಜಾಠರಾಗ್ನಿ ಮೇಲೆ ಮತ್ತು ಜೀರ್ಣಕ್ರಿಯೆ ಮೇಲೆ. ಬಿಕಾಸ್ ಅಗ್ನಿ ಚೆನ್ನಾಗಿದ್ದು ಜೀರ್ಣಕ್ರಿಯೆ ಚೆನ್ನಾಗಿದ್ರೇ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರೋದು. ಸೊ ನೀವು ಹೇಳಿ, ಈ ಅಡುಗೆ ವಿಧಾನಗಳಿಂದ, ಈ ಕುಕಿಂಗ್ ಮೆಥಡ್ಸಿಂದ ನಮ್ಮ ಜಾಠರಾಗ್ನಿ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳು ಬೀಳುತ್ತೆ? ಸೊ ಈ ಅಗ್ನಿ ಅಥವಾ ಡೈಜೆಷನ್ ಅನ್ನೋ ಒಂದು ಕಾನ್ಸೆಪ್ಟ್, ಅಗ್ನಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಯುರ್ವೇದ. ನಾವು ಏನೇ ಡಿಸೀಸ್ ಟ್ರೀಟ್ ಮಾಡ್ತೀವಿ ಅನ್ನೋ ದಿಸ್ ಇಸ್ ದ ಕೋರ್ ಕಾನ್ಸೆಪ್ಟ್. ಪ್ರತಿಯೊಬ್ಬ ಮನುಷ್ಯನು ಡಿಫ್ರೆಂಟು. ಕೆಲವರು 1 ಚಪಾತಿ ತಿಂದರೆ ಹೊಟ್ಟೆ ತುಂಬತ್ತೆ, ಕೆಲವ್ರಿಗೆ 10 ಚಪಾತಿ ತಿಂದರೂ ಹೊಟ್ಟೆ ತುಂಬಲ್ಲ, ಇನ್ನು ಕೆಲವ್ರಿಗೆ 10 ಚಪಾತಿ ತಿಂದು 1 ಗಂಟೆಗೆ ಹೊಟ್ಟೆ ಹಸುವಾಗತ್ತೆ. ಸೊ ಈ ಥರ ವೇರಿಡ್ ಕಂಡೀಷನ್ಸ್ನ ನಾವು ಕ್ಲಿನಿಕಲ್ ನೋಡ್ತೀವಿ, ಅಥವಾ ಪರ್ಸನ್ ಮನೆಯಲ್ಲೂ ನೋಡ್ಬೋದು. ಇಟ್ ಈಸ್ ನಾಟ್ ಅ ಕ್ಲಿನಿಕಲ್ ಕಂಡೀಷನ್, ಇಟ್ ಮೈಟ್ ಬಿ ಅ ನೇಚರ್ ಆಫ್ ದಟ್ ಪರ್ಸನ್. ಸೊ ಈ ಥರ ಅಗ್ನಿದು ವೆರೈಟೀಸ್ ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಗ್ನಿಗೆ ಸೂಕ್ತವಾದ ಆಹಾರನ ಕೊಟ್ಟಾಗ ಅವರ ಹೆಲ್ತ್ ಮೇಂಟೈನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಗಂಜಿ ಪ್ರಿಪರೇಷನ್ ಮಾಡ್ತೀವಿ. ಗಂಜಿ ಕುಡಿದಾಗ ಹೇಗಿರುತ್ತೆ? ಹೌ ಡು ಯು ಫೀಲ್? ವಿ ಫೀಲ್ ಲೈಟರ್. ತಿಂದಾಗ ಮೈಕೈ ಎಲ್ಲ ಲವಲವಿಕೆಯಿಂದ ಇರುತ್ತೆ. ವಿ ವಿಲ್ ಬಿ ಫೀಲಿಂಗ್ ಲೈಟರ್ ಆನ್ ಮೈಂಡ್, ವಿ ವಿಲ್ ಫೀಲ್ ಫ್ರೆಶ್ನೆಸ್ ಇನ್ ದ ಮೈಂಡ್, ಆ್ಯಂಡ್ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಅದೇ ನಾವು ಯಾವುದಾದ್ರೂ ಮದುವೆಗೆ ಹೋಗಿರ್ತೀವಿ, ವೆರೈಟೀಸ್ ಆಫ್ ಫುಡ್ಡು, ಸ್ವೀಟ್ಸೇ ಒಂದು 3-4 ಥರ ಇರುತ್ತೆ, ಆಮೇಲೆ ಮೇನ್ ಕೋರ್ಸ್ 1-2-3 ಟೈಪ್ಸ್, ಸ್ಟಾರ್ಟರ್ಸ್ 1-2-3 ಟೈಪ್ಸ್, ಹೊಟ್ಟೆ ತುಂಬ ತಿಂದಿರ್ತೀವಿ. ಹೌ ಡು ವಿ ಫೀಲ್? ವಿ ಫೀಲ್ ಸ್ಲಗ್ಗಿಶ್. ವಿ ಫೀಲ್ ಲೈಕ್ ನಮಗೆ ಕೂತ್ಕೊಂಡ್ರೆ ಸಾಕಪ್ಪ, ಯಾರು ಕೆಲಸ ಮಾಡ್ತಾರೆ, ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಸೊ ದಿಸ್ ಈಸ್ ಹೌ ಫುಡ್ ಮ್ಯಾಟರ್ಸ್ ಆನ್ ಡೈಜೆಷನ್. ಸೊ ದೆರ್ ಇಸ್ ಅ ಕಾಮನ್ ಸೇಯಿಂಗ್, ವಿ ಆರ್ ವಾಟ್ ವಿ ಈಟ್ ಅಂತ. ಬಟ್ ಬೇಸಿಕಲಿ ವಿ ಆರ್ ವಾಟ್ ವಿ ಡೈಜೆಸ್ಟ್. ನಮ್ಮ ಜೀರ್ಣಕ್ರಿಯೆ ಹೇಗೆ ಆಗತ್ತೆ, ಆಹಾರದ ಅಬ್ಸಾರ್ಪ್ಷನ್ ಹೇಗಾಗತ್ತೆ, ನಮ್ಮ ದೇಹಕ್ಕೆ ಹೇಗೆ ಅದು ನರಿಶ್ ಮಾಡುತ್ತೆ, ದಿಸ್ ಈಸ್ ದ ಮೇನ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಸೊ ಅಗ್ನಿನಲ್ಲಿ ಬೇಸಿಕಲಿ ವೇರಿಡ್ ಅಗ್ನಿ ಅಂದರೆ ವಿಷಮ ಅಗ್ನಿ ಅಂದರೆ ಪ್ರಾಬ್ಲಮ್ಯಾಟಿಕ್ ಅಗ್ನಿ ಅಂತಂದರೆ ನಾವು 3 ಟೈಪ್ಸಲ್ಲಿ ನೋಡ್ಬೋದು, 3 ವಿಧಾನದಲ್ಲಿ. ಒಂದು ಮಂದ ಅಂದರೆ ಅಗ್ನಿ ತುಂಬ ಸ್ಲಗ್ಗಿಶ್ ಆಗಿರುತ್ತೆ, ತುಂಬ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ, ಏನೇ ತಿಂದರೂ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕೆಲವು ಜನಗಳಲ್ಲಿ, ಕೆಲವು ವ್ಯಕ್ತಿಗಳಲ್ಲಿ ತುಂಬ ತೀಕ್ಷ್ಣ ಅಗ್ನಿ, ಯಾವಾಗಲೂ ಹೊಟ್ಟೆ ಹಸುವಾಗ್ತಾ ಇರುತ್ತೆ, ಗಂಟೆಗೆ ಒಂದ್ಸಲಿ ಕೇಳ್ತಾರೆ, ಆಹಾರ ಇರಲೇಬೇಕು, ಯಾವಾಗಲೂ ಏನಾದರೂ ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ, ತಿನ್ನಲಿಲ್ಲ ಅಂತಂದರೆ ತಲೆ ಸುತ್ತು ಬರೋದು, ಇಲ್ಲ ಎಲ್ಲರ ಮೇಲೆ ಸಿಟ್ ಮಾಡ್ಕೊಳ್ಳೋದು. ತೀಕ್ಷ್ಣ ಅಗ್ನಿನಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಇಂಟೆನ್ಸ್ ಆಗಿರುತ್ತೆ ಅಪೆಟೈಟ್. ಸೊ ಏನೇ ಒಂದು ಸ್ವಲ್ಪ ಆಹಾರ ತಿಂದರೂ ತಕ್ಷಣ ಡೈಜೆಸ್ಟ್ ಆಗಿಬಿಡತ್ತೆ. ಏನಾದರೂ ಒಂದು ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ನೀವು ನೋಡಿರ್ಬೋದು, ಲೈಕ್ ಕೆಲವು ಡಯಾಬಿಟಿಸ್ ಪೇಷಂಟ್ಸಲ್ಲೂ ಅಷ್ಟೇ, ತಿಂದಿರ್ತಾರೆ, ನೆಕ್ಸ್ಟ್ 1 ಗಂಟೆಗೆ ಒಂದು ಬಾಯಲ್ಲಿ ಏನಾದ್ರು ಹಾಕೊಂಡಿಲ್ಲ ಅಂದರೆ ತಲೆ ಸುತ್ತು ಬರುತ್ತೆ, ಇಲ್ಲ ಮನೆ ಮೇಲಿರೋರ ಮೇಲೆಲ್ಲ ಸಿಟ್ಟು ಮಾಡ್ಕೊಳ್ತಾರೆ. ಸೊ ಈ ಥರ ಒಂದು ತೀಕ್ಷ್ಣ ಅಗ್ನಿ ಕಂಡೀಷನ್ಸು. ಇನ್ನೊಂದು ಅಂತಂದರೆ
ವಿಷಮಾಗ್ನಿ ಬೇಸಿಕಲಿ ಮಧ್ಯಾಹ್ನ ತಿಂದಿರ್ತಾರೆ, ಚೆನ್ನಾಗಿ ತಿಂದಿರ್ತಾರೆ, ಸಂಜೆಗೆ ಮತ್ತೆ ಹಸುವಾಗಿರತ್ತೆ, ರಾತ್ರಿಗೆ ಮತ್ತೆ ಹಸುವಾಗಲ್ಲ. ರಾತ್ರಿ ತಿಂದು ಬೆಳಗ್ಗೆವರೆಗೂ ಮಲಗಿ ಎದ್ದಿರ್ತಾರೆ, ಬೇಸಿಕಲಿ ಅವ್ರಿಗೆ ಹೊಟ್ಟೆ ಹಸುವಾಗಬೇಕು, ಆಗಿರಲ್ಲ. ಸೊ ದಿಸ್ ವೇರಿಡ್ ಅಂದರೆ ತುಂಬ ಇರಾಟಿಕ್ ಎಪಟೈಟ್ ಏನಿದೆಯಲ್ಲ ಅದನ್ನು ನಾವು ವಿಷಮಾಗ್ನಿ ಅಂತ ಅಂದ್ಕೊಬೋದು. ಸೊ ಈ ವೆರೈಟೀಸ್ ಆಫ್ ಅಗ್ನಿಗಳಲ್ಲಿ ನಾವು ಆಹಾರನ ಪ್ರಾಸೆಸ್ ಮಾಡ್ಕೊಳ್ಳೋವಂಥ ವಿಧಾನ ತಿಳ್ಕೊಂಬಿಟ್ರೆ ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ಹೇಗೆ ಮಾಡೋದು ಅಂತಂದರೆ, ಮಂದ ಅಗ್ನಿನಲ್ಲಿ ಹೇಳಿದೆ ನಾನು ಗಂಜಿ ಯೂಸ್ ಮಾಡ್ಬೋದು ಅಂತ. ಅದೇ ಗಂಜಿ ಲೈಟ್ ಫುಡ್ಸ್ ಲೈಕ್ ಇವಾಗ ಗ್ರೀನ್ ಗ್ರಾಮ್ ಆಗಿರ್ಬೋದು, ಕಾಳುಗಳು, ಹೆಸರು ಬೇಳೆ, ಇದು ತುಂಬ ಆಹಾರದಲ್ಲಿ ಇರುವಂಥ ಲೈಟೆಸ್ಟ್ ಫುಡ್ ಅಂತ ಹೇಳ್ಬೋದು. ಸೊ ಇಟ್ ಗೆಟ್ಸ್ ಡೈಜೆಸ್ಟೆಡ್ ಈಸಿಲಿ. ಇದಕ್ಕೆ ನಾವು ಮೆಣಸು, ಜೀರಿಗೆ, ಶುಂಠಿ ಇದನ್ನು ಹಾಕಿ ಪ್ರಾಸೆಸ್ ಮಾಡಿದಾಗ ಡೈಜೆಸ್ಟಿವ್ ಫೈರ್ ಕಿಂಡಲ್ ಆಗುತ್ತೆ. ಜಠರಾಗ್ನಿ ಉತ್ತೇಜನಗೊಂಡಾಗ ಅದು ತಿಂದಿದ್ದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಆ್ಯಂಡ್ ದೇ ವಿಲ್ ನಾಟ್ ಫೀಲ್ ಸ್ಲಗ್ಗಿಶ್, ದೇ ವಿಲ್ ಫೀಲ್ ಆ್ಯಕ್ಟಿವ್. ಆಮೇಲೆ ಈ ಬ್ರೈನ್ ಫಾಗು ಅಥವಾ ಫರ್ಗೆಟ್ಫುಲ್ನೆಸ್ ಅಥವಾ ಏನಾದರೂ ಬೇರೆ ಡಿಸ್ಕಂಫರ್ಟ್ ಇರತ್ತಲ್ಲ, ದಟ್ ವಿಲ್ ಬಿ ಸಬ್ಸೈಡಿಂಗ್. ಇನ್ನು ತೀಕ್ಷ್ಣಾಗ್ನಿ ತುಂಬ ಹೊಟ್ಟೆ ಹಸಿವು ಇಂಟೆನ್ಸಿವ್ ಆಗಿರುತ್ತೆ. ಸೊ ಇವ್ರಿಗೆ ಆದಷ್ಟು ಸ್ಟೀಮ್ಡ್ ಫುಡ್ ಯೂಶಲಿ ದೇ ಆರ್ ಹೆವಿ ಫಾರ್ ಡೈಜೆಷನ್. ಸೊ ಈ ಥರ ಸ್ಟೀಮ್ಡ್ ಫುಡ್ ತಿಂದಾಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಜಿಡ್ಡಿನ ಅಂಶ ಹಾಕಿ ತಗೊಂಡಾಗ ಇಟ್ ಬಿಕಮ್ಸ್ ಮೋರ್ ಅಡ್ಯಾಪ್ಟಬಲ್ ಆ್ಯಂಡ್ ಕಂಪ್ಯಾಟಬಲ್ ಫಾರ್ ದಟ್ ಕೈಂಡ್ ಆಫ್ ಪೀಪಲ್. ವಿಷಮ ಅಗ್ನಿನಲ್ಲಿ ಯೂಶಲಿ ವೇರಿಡ್ ಅಗ್ನಿ ಇರುತ್ತೆ. ಸೊ ಇವರಲ್ಲಿ ಯೂಶಲಿ ಕಾನ್ಸ್ಟಿಪೇಷನ್ ಅಥವಾ ಬ್ಲೋಟಿಂಗು ಈ ಥರ ಕಂಡೀಷನ್ಸ್ ಇರುತ್ತೆ. ಇವ್ರಿಗೆ ಆಹಾರ ತಿಂದಿದ್ದು ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇರಲ್ಲ. ಆವಾಗ ಏನು ಮಾಡಬಹುದು, ಇವಾಗ ಗಂಜಿ ತೊಗೊಳ್ತಾರೆ ಅಥವಾ ಪೊಂಗಲ್ ತೊಗೊಳ್ಬೋದು. ಅದಕ್ಕೆ 1 ಚಮಚ ತುಪ್ಪ ಕಂಪಲ್ಸರಿ ಹಾಕಿದಾಗ ಅಲ್ಲಿ ಗ್ಯಾಸು ಸಬ್ಸೈಡ್ ಆಗುತ್ತೆ, ಅವ್ರ ಕಾನ್ಸ್ಟಿಪೇಷನ್ಸು ಕ್ಲಿಯರ್ ಆಗುತ್ತೆ, ಮತ್ತು ಆಹಾರ ಕರೆಕ್ಟಾಗಿ ಜೀರ್ಣ ಆಗುತ್ತೆ. ಈ ಥರ ವೆರೈಟಿ ಆಫ್ ಕಂಡೀಷನ್ಸಲ್ಲಿ ನಾವು ಸರಿಯಾದ ಆಹಾರ ಸಂಸ್ಕಾರದೊಂದಿಗೆ ಆಹಾರನ ಸರ್ವ್ ಮಾಡಿದಾಗ ಬಾಡಿ ಹೆಲ್ದಿಯಾಗಿರುತ್ತೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ ನೀವು ಆವಾಗಲೇ ಹೇಳಿದ್ರಿ, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಯುಗ ಅಂತ. ಬಟ್ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಂದ್ರೂ ನಾವು ನೋಡಿದ್ದೀವಿ, ಮನೆಯಲ್ಲೇ ಅಕ್ಕಿ ಗೋಧಿ ತಂದು ಹಿಟ್ಟು ಅವರೇ ಬೀಸಿಸ್ತಾ ಇದ್ರು. ಸೊ ಹಿಟ್ಟುಗಳನ್ನ ಯಾವುದು ರೆಡಿಮೇಡ್ ತರ್ತಾ ಇರಲಿಲ್ಲ, ಪ್ರತಿಯೊಂದು ಹಿಟ್ಟನ್ನು ಮನೇಲೇ ಮಾಡ್ಕೋತಾ ಇದ್ವಿ. ಅದ್ರ ಜೊತೆ ಖಾರದ ಪುಡಿ ಇರ್ಬೋದು, ಸಾಂಬಾರ್ ಪುಡಿ, ಪ್ರತಿಯೊಂದು ನಾವು ಮನೇಲೇ ತಯಾರಿಸ್ಕೊತಾ ಇದ್ವಿ. ಈಗ ಅದನ್ನೆಲ್ಲ ತಯಾರಿಸೋದು ಬಿಡಿ, ಮಾಮೂಲಿ ಅನ್ನ ಸಾಂಬಾರು ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಈಗಿನ ಜನ್ರೇಷನ್ ಅವ್ರ ಬಗ್ಗೆ ಮಾತಾಡೋದಾದ್ರೆ. ಬಿಕಾಸ್ ಮೋಸ್ಟ್ ಆಫ್ ದ ವಿಮೆನ್ ಅವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಹರಿಬರಿನಲ್ಲಿ ಇರ್ತಾರೆ. ಕೆಲವರು ಕುಕ್ನ ಇಟ್ಕೊಳ್ತಾರೆ, ಕೆಲವರು ಆಗಲ್ಲ, ಎಲ್ಲ ಟೈಮು ಅವರು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ವಾರದಲ್ಲಿ 1-2-3 ದಿನ ಅಂತೂ ಏನಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಕರ್ಸೋದು, ಇಲ್ಲ ಹೋಟೆಲ್ಗೆ ಹೋಗೋದು ಇದ್ದೇ ಇರುತ್ತೆ. ಸೊ ಬಹಳಷ್ಟು ಜನಕ್ಕೆ ನಾರ್ಮಲ್ ಆಗಿ ಅಡಿಗೆ ಹೇಗೆ ಹೆಲ್ದಿಯಾಗಿ ಮಾಡ್ಬೇಕಂತ ಬಹಳಷ್ಟು ವಿಷಯಗಳು ಗೊತ್ತಿಲ್ಲ. ಯಾಕಂದ್ರೆ ಈಗ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬಹಳಷ್ಟು ರೀತಿಯಾದಂಥ ಕುಕ್ರಿ ವಿಡಿಯೋಸ್ ಇದ್ದೇ ಇದೆ. ಸೊ ಈ ಕಡೆ ಟೇಸ್ಟ್ನು ಕಾಂಪ್ರಮೈಸ್ ಮಾಡ್ದೇನೆ ಬಟ್ ಹೆಲ್ದಿಯಾಗಿ ತಿನ್ನೋದು ಅವ್ರಿಗೆ ಕನ್ಫ್ಯೂಸ್ಡ್ ಇನ್ಫಾರ್ಮೇಷನ್ ಇದೆ, ಗೊತ್ತಿಲ್ಲ. ಎಸ್ಪೆಷಲಿ ಮಕ್ಕಳೆಲ್ಲ ಅಂತೂ ಡಿಮ್ಯಾಂಡ್ ಮಾಡ್ತಾರೆ, ಅವ್ರಿಗಂತೂ ಹೆಲ್ದಿ ಫುಡ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಸೊ ಈಗ ವಿಮೆನ್ಗೆ ಎಸ್ಪೆಷಲಿ ಏನಂತಂದರೆ, ನನ್ನ ಹತ್ರ ಬರೋ ಪೇಷಂಟ್ಸು ಯಾವ ರೀತಿ ಅಡುಗೆ ನಾವು ಮಾಡಬೇಕು, ಸಿಂಪಲ್ ಕುಕ್ಕಿಂಗ್ನ, ಸ್ಪೆಷಲೈಸ್ಡ್ ಆಗಿ ಏನು ರೆಸಿಪೀಸ್ ಬೇಡ, ನಾರ್ಮಲ್ ಅನ್ನ ಸಾಂಬಾರು ಇರ್ಬೋದು ಅಥವಾ ತರಕಾರಿ ಪಲ್ಯಗಳನ್ನ ನಾವು ಹೇಗೆ ಮಾಡ್ತೀವಿ ಮನೇಲಿ, ಯಾವುದು ಕರೆಕ್ಟ್ ಆಗಿರುವಂಥ ಟೆಕ್ನಿಕ್. ಸೊ ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ. ಸೊ ನಾವು ಜನರಲಿ ಪ್ರಿಪೇರ್ ಮಾಡೋದು ಏನು, ದಿನನಿತ್ಯ ಅನ್ನ ಪ್ರಿಪೇರ್ ಮಾಡ್ಕೋತೀವಿ, ಬೇಳೆ ಸಾರುಗಳು ಮತ್ತು ಸೊಪ್ಪಿನ ಪದಾರ್ಥಗಳು ಮತ್ತು ಕಾಳುಗಳನ್ನು ಬೇಯಿಸುವಂಥ ವಿಧಾನ, ಇವು ಯೂಶಲಿ ದಿನನಿತ್ಯ ಮಾಡುವಂಥದ್ದು. ಇದರಲ್ಲಿ ಕೆಲವು ಪೇಷಂಟ್ಸ್ ಬರ್ತಾರೆ, ಹೇಳ್ತಾರೆ ವೆರಿ ಹೆಲ್ದಿ ಫುಡ್, ಬೆಳಗ್ಗೆ ಕರೆಕ್ಟಾಗಿ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋ ಚಿತ್ರಾನ್ನ ಆಗಿರ್ಬೋದು, ಪುಲಾವ್ ಆಗಿರ್ಬೋದು ತಿಂತೀವಿ, ಮಧ್ಯಾಹ್ನ ಬೇಳೆ ಸಾರು ಅನ್ನ ವಿತ್ ಪಲ್ಯ, ಸಂಜೆ 1 ಚಪಾತಿ ಪಲ್ಯ ಈ ಥರ ತಿಂತೀವಿ. ಬಟ್ ಸ್ಟಿಲ್ ನನಗೆ ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಅನಿಸಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗಬೇಕು ಅಂತ ಸೆನ್ಸೇಷನ್ ಬರಲ್ಲ. ಈ ಥರ ಅನ್ಹೆಲ್ದಿ ಸೈನ್ಸ್ ದೇ ವಿಲ್ ಬಿ ಫೀಲಿಂಗ್. ಇದನ್ನು ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಸೊ ಏನಾಗಿರ್ಬೋದು ಅಂತ ನಾವು ನೋಡಿದ್ರೆ, ಬೇಸಿಕಲಿ ಇಟ್ ಗೋಸ್ ಬ್ಯಾಕ್ ಟು ಮೆಥಡ್ ಆಫ್ ಕುಕಿಂಗ್. Yes, they are putting their efforts. They are putting their 100% effort in making healthy food, preparing at home, even in their busy schedule. But there lies a small glitch. ಹೇಗೆ ಪ್ರಿಪೇರ್ ಮಾಡೋದು ಅನ್ನುವಂಥ ಟೆಕ್ನಿಕ್ಸು ಓವರ್ ದ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಲಾಸ್ಟ್ ಇಟ್. ಈ ಬೇಳೆನ ಬೇಯಿಸುವಂಥ ವಿಧಾನ ನಮಗೆಲ್ಲರಿಗೂ ಗೊತ್ತಿದೆ. ಇವಾಗ ನಾವು ಫಾಸ್ಟ್ ಫಾರ್ವರ್ಡ್
ಲೈಫ್ನಲ್ಲಿ ಬೇಳೆನ ಡೈರೆಕ್ಟ್ಲಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ಬಿಡ್ತೀವಿ. ನಾವು ತರಕಾರಿ ಹಚ್ಕೊಳ್ಳೋ ಅಷ್ಟರಲ್ಲಿ ಬೇಳೆ ಬೆಂದುಬಿಡುತ್ತೆ. ಬಟ್ ದಿಸ್ ಕ್ರಿಯೇಟ್ಸ್ ಮೋರ್ ಆಫ್ ಕಾನ್ಸ್ಟಿಪೇಷನ್ ಅಥವಾ ಮೋರ್ ಆಫ್ ಇರಿಟಬಿಲಿಟಿ ಅಥವಾ ಸ್ಲಗ್ಗಿಶ್ ಮೆಟಬಾಲಿಸಮ್. ಸೊ ಈ ಥರ ಆಗೋದ್ರಿಂದ ನಾವೇನು ಇನ್ಫರ್ ಮಾಡ್ಬೋದು, ದೇರ್ ಇಸ್ ಸಮ್ ಬೇಳೆ ವಿ ಕಾಂಟ್ ಚೇಂಜ್. ಸೊ ಕುಕ್ಕಿಂಗ್ ಮೆಥಡಲ್ಲಿ ನಮ್ಮದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೋಬೋದು. ಸಾಮಾನ್ಯವಾಗಿ ಬೇಳೆನ ಬೇಯಿಸೋದಕ್ಕೆ ಮುಂಚೆ ಒಂದು 1/2 hour to 45 minutes ನೆನೆಸಿ ಅದನ್ನು ನಾರ್ಮಲ್ ಪಾತ್ರೆಯಲ್ಲಿ ಹಾಕಿ ಬೇಯಿಸಿ, ಅದು ಬೇಯಿಸ್ಬೇಕಾದ್ರೆ ಒಂದು ಚಮಚ ಏನಾದರೂ ಒಂದು ಜಿಡ್ಡಿನ ಅಂಶ, ಲೈಕ್ ಇವಾಗ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ರೆ 1 ಚಮಚ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಹಾಕಿದಾಗ ಅದು ಅದರಲ್ಲಿ ಇರುವಂಥ ಪ್ರೋಟೀನ್ಸು ಬಾಡಿಗೆ ಕಂಪ್ಯಾಟಬಲ್ ಆಗಿ ಡೈಜೆಸ್ಟ್ ಆಗುವಂಥ ಸಾಮರ್ಥ್ಯನ ಹೊಂದ್ಕೊಳ್ಳುತ್ತೆ. ಇದನ್ನು ಬೇಯಿಸಿದ್ಮೇಲೆ ನೆಕ್ಸ್ಟ್ ನೀವು ಅದರದ್ದು ಹುಳಿ ಅಥವಾ ಸಾಂಬಾರು ಅಥವಾ ಏನಾದರೂ ಮಾಡ್ಕೊಳ್ಬೋದು. ಇನ್ನು ತರಕಾರಿಗಳು, ಇವಾಗ ತರಕಾರಿಗಳು ಹೇಗಿದೆ ಅಂತಂದರೆ ಹಸಿ ತರಕಾರಿ ತಿನ್ನೋದು ಬಹಳ ಎವಿಡೆಂಟಾಗಿ ನೋಡ್ತೀವಿ ಆ್ಯಂಡ್ ಪೀಪಲ್ ಫೀಲ್ ಅದು ತುಂಬ ಒಳ್ಳೆಯದು ಅಂತ. ಸೊ ತರಕಾರಿಗಳನ್ನು ಸಹ ಹಸಿದಾಗಿ ತಿಂದರೆ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಕಾನ್ಸ್ಟಿಪೇಷನ್, ವಾತ ಜಾಸ್ತಿ ಮಾಡುತ್ತೆ, ಮತ್ತು ಬಲ್ಕ್ ಆಫ್ ಮೋಷನ್ಸ್ ಅಂತೂ ಸರಿ ಹೋಗುತ್ತೆ. ಅಂದರೆ ಮೋಷನ್ಸ್ ಹೋಗೋದಕ್ಕೆ ಈಸಿ ಆದ್ರೂ ಅದು ಜಡ ಆಗಿರೋದ್ರಿಂದ ಇಟ್ ಟೇಕ್ಸ್ ಟೈಮ್ ಫಾರ್ ಡೈಜೆಷನ್ ಆ್ಯಂಡ್ ವಿ ಮಿಕ್ಸ್ ಫುಡ್ ಅನ್ಕುಕ್ಡ್ ಆ್ಯಂಡ್ ಕುಕ್ಡ್. ಸೊ ದಿಸ್ ಗಿವ್ಸ್ ಅ ಹಾರ್ಮ್ಫುಲ್ ಎಫೆಕ್ಟ್. ಸೊ ನೀವು ಸ್ಯಾಲಡೇ ತಿಂತಾ ಇದ್ದೀರಾ ಅಂದರೆ 365 days ಸ್ಯಾಲಡ್ ತಿನ್ನಿ, ತೊಂದರೆ ಇಲ್ಲ. ಬಟ್ ಮಿಕ್ಸಿಂಗ್ ಕುಕ್ಡ್ ಫುಡ್ ವಿತ್ ಅನ್ಕುಕ್ಡ್ ಫುಡ್ ಇಟ್ ಗಿವ್ಸ್ ಅ ಪ್ರಾಬ್ಲಮ್. ಸೊ ಹಾಗಾದರೆ ತರಕಾರಿನೇ ತಿನ್ನಬಾರ್ದಾ ಅನ್ನೋ ಕ್ವೆಶನ್ ಬರುತ್ತೆ. ಅಫ್ಕೋರ್ಸ್ ನೋ. ತರಕಾರಿ ಪ್ರತಿದಿನ ಮಿನಿಮಲ್ ಕ್ವಾಂಟಿಟಿನ ಅಟ್ಲೀಸ್ಟ್ ಕನ್ಸ್ಯೂಮ್ ಮಾಡಲೇಬೇಕು. ತರಕಾರಿನ ಹೇಗೆ ತಿನ್ನೋದು ಹಾಗಾದರೆ? ಸೊ ತರಕಾರಿನ ತಂದಿರೋದು ಇಟ್ ಶುಡ್ ಬಿ ವೆರಿ ಕ್ಲೀನ್. ಆದಷ್ಟು ಫ್ರೆಶ್ ತರಕಾರಿ ತರಬೇಕು ಆ್ಯಂಡ್ ಸ್ಟೋರಿಂಗ್ ಇಟ್ ಇನ್ ಫ್ರಿಡ್ಜ್ ಫಾರ್ ಲಾಂಗರ್ ಡ್ಯೂರೇಷನ್. ಅದರಿಂದ ಏನೂ ಪ್ರಯೋಜನ ಆಗಲ್ಲ, ಎಲ್ಲ ವಿಟಮಿನ್ಸ್ ಸತ್ತು ಹೋಗಿರುತ್ತೆ. ಅದನ್ನು ನಾವು ಮತ್ತೆ ಯೂಸ್ ಮಾಡಿದ್ರೆ ಬಾಡಿಗೆ ಏನೂ ಸಿಗಲ್ಲ. ಸೊ ದಟ್ ಈಸ್ ವೈ ವಿ ಸಿ ಲಾಟ್ ಆಫ್ ವಿಟಮಿನ್ B12 ಡೆಫಿಷಿಯನ್ಸೀಸ್ ನೌ ಡೇಸ್. ಸೊ ಹಾಗಾಗಿ ತರಕಾರಿನ ತೊಳೆದು ಚೆನ್ನಾಗಿ ಹೆಚ್ಚಿ ಅದನ್ನು ಬೇಯಿಸ್ತಾ ಸಹ 1 ಚಮಚ ತುಪ್ಪ ಹಾಕಿ ತೊಗೊಂಡಾಗ ಬಾಡಿನಲ್ಲಿ ಏನಾದರೂ ಜೀರ್ಣಕ್ರಿಯೆ ಇರುತ್ತೆ, ಸ್ಮೂತಾಗಿ ಆಗುತ್ತೆ. ಇನ್ನು ಅನ್ನ ಹೇಗೆ ಮಾಡ್ತೀವಿ? ಇದು ಸಹ ನಾವು ಪ್ರೆಷರ್ ಕುಕ್ ಮಾಡ್ತೀವಿ. ಸೊ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಸುಧೌತಃ ಪ್ರಸೃತಃ ಸ್ವಿನ್ನಃ, ಅಂದರೆ ಚೆನ್ನಾಗಿ ತೊಳೆದಿರಬೇಕು ಮತ್ತು ನೆಕ್ಸ್ಟ್ ಚೆನ್ನಾಗಿ ಬೇಯಿಸಿ ಅದನ್ನು ಬಸ್ದಿರಬೇಕು. ಸೊ ಅನ್ನನ ಏನಿರುತ್ತೆ ಅದನ್ನು ಬಸ್ದಾಗ ಏನಾಗುತ್ತೆ, ಅದು ಬಸ್ದು ನೆಕ್ಸ್ಟ್ ಒಂದು 5 ನಿಮಿಷ ಅದನ್ನು ನಾವು ಅರಳಕ್ಕೆ ಬಿಟ್ಟಾಗ ಹಗುರ ಆಗಿ ಟರ್ನ್ ಅಪ್ ಆಗುತ್ತೆ. ಬಟ್ ನಾವು ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡೋದು ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ಅ ಲಿಟಲ್ ಗಂಜಿ ಅಂಶ ಅನ್ನದಲ್ಲಿ ಉಳ್ಕೊಳ್ಳುತ್ತೆ. ಅದು ಡೈಜೆಷನ್ಗೆ ಜಡ ಆಗಿರೋ ಕಾರಣ ಅದು ಇವಾಗ ನಾವು ಜಾಸ್ತಿ ಡಯಾಬಿಟಿಸ್ ಕೇಸಸ್ಸು, ಒಬೆಸಿಟಿ ಕೇಸಸ್ಸು ಜಾಸ್ತಿ ನೋಡ್ತಾ ಇರೋದು ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಕುಕಿಂಗ್ ಮೆಥಡ್ಸ್. ಸೊ ಇದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ವಿ ಕ್ಯಾನ್ ಗೆಟ್ ಬೆಟರ್ ಲೈಫ್ ಸ್ಟೈಲ್. ಸೊ ಮತ್ತೆ ನಾನು ಆವಾಗಲೇ ಹೇಳಿದಾಗೆ ಬಹಳಷ್ಟು ರೀತಿಯಾದಂಥ ಯಂತ್ರಗಳು ಮತ್ತು ಉಪಕರಣಗಳು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಇದ್ದಾವೆ ಈಗ. ಸೊ ರೆಫ್ರಿಜರೇಟ್ ಮಾಡೋದ್ರಿಂದ ಈಗ ಹಾರ್ಮ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ಬಿಟ್ಟು ಮೈಕ್ರೋವೇವ್ ಅವನ್ ಇರ್ಬೋದು, ಏರ್ ಫ್ರೈಯರ್ ಇರ್ಬೋದು, ಅಥವಾ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಈಸಿ ಅಂದ್ಬಿಟ್ಟು ಕೆಟಲ್ಗಳನ್ನ ಇಟ್ಕೋತಾ ಇದ್ದಾರೆ. ಸೊ ಈ ಎಲ್ಲ ಅಪ್ಲಯನ್ಸಸ್ಸು ನಮಗೆ ಹೇಗೆ, ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ತಿಳಿಸ್ಕೊಡಿ. ಎಸ್, ಇದರಲ್ಲಿ ನಮಗೆ 2 ಆಸ್ಪೆಕ್ಟ್ಸ್ ನೋಡಬಹುದು. ಒಂದು, ಆ ಕುಕ್ಕಿಂಗ್ ಮೆಥಡ್ ಆಹಾರದ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ, ಆ ಆಹಾರನ ನಾವು ಕನ್ಸ್ಯೂಮ್ ಮಾಡಿದಾಗ ಆ ಆಹಾರ ಹೇಗೆ ಡೈಜೆಸ್ಟ್ ಆಗ್ತದೆ, ಅದರಿಂದ ಪರಿಣಾಮ ಏನು ಅಂತ. ಸೊ ಫಸ್ಟು, ಆಹಾರ ಹೇಗೆ ಸಂಸ್ಕಾರ ಆಗತ್ತೆ ಈ ಆಧುನಿಕ ಸಲಕರಣೆಗಳಲ್ಲಿ ಅಂತಂದರೆ, ಫುಡ್ ಗೆಟ್ಸ್ ಪ್ರಿಪೇರ್ಡ್ ಇನ್ ಕ್ವಿಕ್ ಡ್ಯೂರೇಷನ್. ಈಗ ನಾವು ಅನ್ನನ ಬಿಸಿ ಮಾಡ್ತೀವಿ ಅಥವಾ ಏನಾದರೂ ಒಂದು ಪಲ್ಯನ ಬಿಸಿ ಮಾಡ್ತೀವಿ ಅಂತಂದರೆ ಗ್ಯಾಸ್ ಹಚ್ಚಬೇಕು, 2 ನಿಮಿಷ 3 ನಿಮಿಷ ಪಾತ್ರೆ ಬಿಸಿ ಆಗಬೇಕು, ಅದರಿಂದ ಒಳಗಿರೋ ತರಕಾರಿ ಬಿಸಿ ಆಗಬೇಕು. ಸೊ ಇದು ಮೈಕ್ರೋವೇವಲ್ಲಿ ಬಿಸಿ ಮಾಡಿದ್ರೆ ಎಷ್ಟಾಗತ್ತೆ, 30 seconds to 1 minute. ಇದರಿಂದ ಏನಾಗುತ್ತೆ, ಏನು ಅರ್ಥ ಮಾಡ್ಕೋಬೋದು, ಒಂದು ಟ್ರಾನ್ಸ್ಫಾರ್ಮೇಷನ್ ಫೇಸ್ ಇರುತ್ತೆ ಪ್ರತಿಯೊಂದು ಆಹಾರ ಪ್ರಿಪರೇಷನ್ನಲ್ಲೂ. ಸೊ ಪಾತ್ರೆ ಬಿಸಿಯಾಗಿ ಅದರಿಂದ ಎಕ್ಸ್ಟರ್ನಲಿ ಬಿಸಿಯಾಗಿ ಅದು ಚೆನ್ನಾಗಿ ಕುಕ್ ಆಗಿ ಆಗುವಂಥ ಆಹಾರದ ಪರಿಣಾಮ ಬೇರೆ, ಡೈರೆಕ್ಟ್ಲಿ ರೇಡಿಯೇಷನ್ಸ್ ಹೋಗಿ ಆಹಾರನ ಬಿಸಿ ಮಾಡಿ ಅಥವಾ ಕುಕ್ ಮಾಡೋ ಅಂಥ ಪರಿಣಾಮ ಬೇರೆ. ಸೊ ಇದು ಎಲ್ಲ ವಿಧಾನಗಳು ಎಲ್ಲರಿಗೂ ಅಲ್ಲ ಅಥವಾ ಹೌದು ಅಂತ ಹೇಳೋದಕ್ಕಾಗಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ಸೊ ಆದಷ್ಟು
ನಾನು ಏನು ಹೇಳೋದು ಅಂತಂದರೆ, ಇವಾಗ ಏರ್ ಫ್ರೈಯರ್ಸ್ ಯೂಸ್ ಮಾಡ್ತೀವಿ, ಕ್ವಿಕ್ ಆಗತ್ತೆ. ಹೊರಗಡೆ ಹೈ ಹೀಟ್ ವೇವ್ ಬರೋದ್ರಿಂದ ಫುಡ್ ಬೇಗ ಕ್ವಿಕ್ ಆಗಿ ಆಗತ್ತೆ, ಲೆಸ್ ಆಯಿಲ್ ಯೂಸ್ ಮಾಡ್ಕೊಳತ್ತೆ ಮತ್ತು ಕ್ರಿಸ್ಪಿ ಇರುತ್ತೆ ಅಂತ. ಸೊ ಆದಷ್ಟು ಈ ಮಾಡರ್ನ್ ಅಪ್ಲಯನ್ಸಸ್ ಯೂಸ್ ಮಾಡೋ ಬದಲು ನ್ಯಾಚುರಲ್ ಆಗಿ ನಾವು ಟ್ರೆಡಿಷ್ನಲ್ ಆಗಿ ಹೇಗೆ ಕುಕ್ ಮಾಡ್ತಿದ್ದೀವಿ, ಅಫ್ಕೋರ್ಸ್ ನಾವು ಒಲೆಗಂತೂ ಯೂಸ್ ಮಾಡಲ್ಲ, ನಮ್ಮ ನಾರ್ಮಲಿ ಅವೈಲಬಲ್ ಸ್ಟವ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡಿ, ಇನ್ನು ಮಿಕ್ಕಿದ ಎಮರ್ಜೆನ್ಸಿ ಟೈಮ್ಸ್ 20%, 80-20 ರೂಲ್ ಅಂತ ಇಟ್ಕೊಂಡ್ರೆ 80 times ವಿ ಗೋ ಫಾರ್ ಹೆಲ್ದಿ ಪ್ರಾಕ್ಟೀಸಸ್ ಆ್ಯಂಡ್ 20% ಇನ್ ಎಮರ್ಜೆನ್ಸಿ ಪ್ರಾಕ್ಟೀಸಸ್. ಸೊ ಈ ಥರ ನಾವು ಅಳವಡಿಸ್ಕೊಂಡಾಗ ನಮ್ಮ ಆಹಾರ ಅಥವಾ ನಮ್ಮ ದೇಹದ ಮೇಲೆ ಆಗೋ ಅಡ್ಡ ಪರಿಣಾಮಗಳನ್ನು ತಡೆದು ವಿ ಕ್ಯಾನ್ ಸ್ಟೇ ಹೆಲ್ದಿ. ಸೊ ಇಷ್ಟೊತ್ತು ನಮಗೆ ಮೆಥಡ್ಸ್ ಆಫ್ ಕುಕಿಂಗ್ ಬಗ್ಗೆ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಕೊನೆಯದಾಗಿ ನಿಮ್ಮ ಟೇಕ್ ಅವೇ ಮೆಸೇಜ್ ಏನಂತ ಹೇಳ್ತೀರಾ? ಮೈ ಟೇಕ್ ಅವೇ ಮೆಸೇಜಸ್: know your kitchen, know your method of cooking and reduce the expenses on doctors and your medications. ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ಖಂಡಿತ ನಮ್ಮ ವೀಕ್ಷಕರೆಲ್ಲ ನೀವು ಹೇಳಿರೋಂಥ ಪದ್ಧತಿಗಳಿರ್ಬೋದು ಅಥವಾ ಪಾಯಿಂಟ್ಸ್ನ ನೆಕ್ಸ್ಟ್ ಟೈಮ್ ಅವ್ರು ಅಡುಗೆ ಮಾಡುವಾಗ ತಲೆಯಲ್ಲಿ ಇಟ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ಡಾಕ್ಟ್ರೆ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾನು ಆವಾಗಲೇ ಹೇಳ್ದಂಗೆ ಕಿಚನ್ ಈಸ್ ಅವರ್ ಫಸ್ಟ್ ಫಾರ್ಮೆಸಿ ಅಂತ. ಸೊ ನಮ್ಮ ವಿಶೇಷ ಅತಿಥಿಗಳಾದ ಡಾಕ್ಟರ್ ವರ್ಷಿಣಿ ಅವರು ಇವತ್ತು ಸರಳವಾಗಿ ಎಲ್ಲರೂ ಆಹಾರ ಪದ್ಧತಿನ ಹೇಗೆ ಮಾಡ್ಕೊಳ್ಬೋದು, ಮನೆಯಲ್ಲಿ ಅಡುಗೆಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ನಿಮ್ಮ ಮನೇಲಿ ಫಾಲೋ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನಷ್ಟು ಹೆಚ್ಚಿನ ಆರೋಗ್ಯಕರ ಸಂಗತಿಗಳನ್ನ ಅಥವಾ ಹೆಲ್ತ್ ಟಿಪ್ಸ್ನ ತಿಳಿಸ್ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ಮರಿಬೇಡಿ, ಯಾಕಂತಂದರೆ ಹೆಲ್ತ್ ಇಸ್ ಪ್ರೆಷಿಯಸ್.